ಜೈ ಹಿಂದ್ ಸಾಥಿಯೋ. RPF ರೈಲ್ವೆ ಪ್ರೊಟೆಕ್ಟ್ ಫೋರ್ಸ್ ಅಂತರಿಕ್ಷದ ರಿಕ್ರೂಟ್ಮೆಂಟನ್ನು ಮಾಡಿದಾರ. ಈ ರಿಕ್ರೂಟ್ಮೆಂಟಿಗೆ ಯಾರ್ಯಾರೆಲ್ಲ ಎಲಿಜಿಬಿಲಿಟಿ ಆಗ್ತೀರಿ, ಯಾರೆಲ್ಲ ಅಪ್ಲಿಕೇಶನ್ಗಳನ್ನು ಹಾಕೋಬೋದು, ಮತ್ತು ಅಪ್ಲಿಕೇಶನ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ, ಮತ್ತು ಇದರ DD ಏನು, ಸೆಲೆಕ್ಷನ್ ಪ್ರೊಸೆಸ್ ಯಾವ ಥರ ಇರ್ತೈತಿ, ಇದಕ್ಕೆ ಎಕ್ಸಾಮ್ ಕೂಡ ಯಾವ ಥರ ಇರ್ತೈತಿ ಅಂತೇಳಿಂದ ನಿಮ್ಗೆ ಇದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಅಚ್ಚುಕಟ್ಟಾಗಿ ಕನ್ನಡದಾಗ ಇದ್ರ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ನಿಮ್ಗೆ ಈಗಾಗಲೇ RPF ಕಾನ್ಸ್ಟೇಬಲ್ 10ನೇ ತರಗತಿ ಪಾಸ್ ಆದವ್ರಿಗೆ ಕೂಡ ಇದರಲ್ಲಿ ರೈಲ್ವೆ ಪ್ರೊಟೆಕ್ಟ್ ಫೋರ್ಸ್ನಲ್ಲಿ ಅವಕಾಶ ಐತಿ. ಈಗ ಇದರಲ್ಲಿ ಕೂಡ ಡಬಲ್ ಸ್ಟಾರ್ SI ಸಬ್ ಇನ್ಸ್ಪೆಕ್ಟರ್ ಅಂತ ಹೇಳಿಂದ ಇದರಲ್ಲಿ RPFನಲ್ಲಿ ಕೂಡ ಹುದ್ದೆಗಳನ್ನ ಕರೆದಿದ್ದಾರೆ. ಇದನ್ನು ಯಾರೆಲ್ಲ ಎಲಿಜಿಬಿಲಿಟಿ ಆಗ್ಬೋದು. ಸೊ ನೀವು ಯಾರಾದರೂ ನಿಮ್ಮ ಕ್ವಾಲಿಫಿಕೇಶನ್ ತಕ್ಕಂಗೆ ಎಲಿಜಿಬಿಲಿಟಿ ನೀವು ಅಪ್ಲಿಕೇಶನನ್ನು ಹಾಕಬಹುದು ಇಲ್ಲೋ ಅಂತ ಹೇಳಿಂದ ನಿಮ್ಗೆ ಕ್ಲಿಯರ್ ಆಗಿ ಇದ್ರ ಬಗ್ಗೆ ಮಾಹಿತಿನ ತಿಳ್ಕೊಬೇಕು ಅನ್ಕೊಂಡಿದ್ರೆ ವೇಟ್ ಮಾಡಿರಿ. ಈ ವಿಡಿಯೋನ ಪೂರ್ತಿಯಾಗಿ ಸಂಪೂರ್ಣವಾಗಿ ಡಿಕ್ಲೇರ್ ಆಗಿ ತಿಳ್ಕೊಡ್ರಿ. ಈ ವಿಡಿಯೋ ಪೂರ್ತಿ ಮುಗುಮಟ್ಟ ನೀವು ನೋಡ್ಕೊಂಡ್ರಪ್ಪ ಅಂತಂದ್ರೆ ನಿಮಗೆ ಯಾವುದೇ ಒಂದು ಪಾಯಿಂಟು ನಿಮ್ಗೆ ಏನೋ ಒಂದು ಲಾಸ್ಟಿಗೆ ಇಂಪಾರ್ಟೆಂಟ್ ಆದಂಥ ಟಾಪಿಕ್ ಇರ್ತೈತಿ, ಅದರದ್ದೇ ಆದಂಥ, ಯಾಕಂದ್ರೆ ಒಂದು ಪಾಯಿಂಟೂ ಇಂಪಾರ್ಟೆಂಟ್ ಆಗುತ್ತೆ. ಏನೋ ಮಿಸ್ ಆಗಿ ಇದನ್ನು ಸ್ಕಿಪ್ ಮಾಡಿ ಈ ವಿಡಿಯೋನ ನೋಡಾಕತ್ತಿದ್ರಪ್ಪ ಅಂದ್ರೆ ನಿಮಗೆ ಈ ಸರಿ ಆದರೂ ಹಾಕೋಕ್ಕಾಗಲ್ಲಪ್ಪ ಅಂತಂದ್ರೆ ಮುಂದಿನ ಸರಿ ಆದರೂ ನಿಮ್ಗೆ ಹಾಕೋಕ್ಕೆ ಅವಕಾಶ ಸಿಗ್ತೈತಿ. ಯಾವುದೇ ಒಂದು ಮಾಹಿತಿಗಳನ್ನ ನೋಡ್ತಿರ್ತಿರಲ್ಲ ಕರೆಕ್ಟಾಗಿ ನೋಡ್ಕೊಳ್ಳಿ ಸ್ನೇಹಿತರೆ. ನನ್ನ ರಿಕ್ವೆಸ್ಟ್ ಏನಪ್ಪ ಅಂತಂದ್ರೆ ಯಾವುದೇ ಕಾರಣಕ್ಕೂ ನೆಗ್ಲಿಜಿಬಲ್ ಮಾಡಿ ಯಾವುದೇ ಒಂದು ವಿಡಿಯೋನ ನೋಡಕ್ಕೆ ಹೋಗ್ಬೇಡ್ರಿ. ಜಾಸ್ತಿ ಅದ್ರ ಬಗ್ಗೆ ಇಂಟ್ರೆಸ್ಟನ್ನು ತೊಗೊಂಡ ನೀವು ಅದ್ರ ಬಗ್ಗೆ ಟಾಪಿಕ್ ಬಗ್ಗೆ ತಿಳ್ಕೊಂಡ್ರಿಪ್ಪ ಅಂತಂದ್ರೆ ಯಾವ ಜಾಬ್ ಆದರೂ ನೀವು ಸಕ್ಸಸ್ಸನ್ನು ಕಾಣ್ಬೋದು. ಸೊ ನಮ್ಮ ಕೈಲಿ ಅದು ಆಗಲ್ಲ ಇದು ಆಗಲ್ಲ ಅನ್ಕೊಂಡು ಕುಂತೀವಪ್ಪ ಅಂತಂದ್ರೆ ಯಾವುದೂ ಆಗಲ್ಲ. ಅದ್ರ ತಕ್ಕಂಗೆ ನಾವು ಫಿಸಿಕಲ್ ಏನೋ ಅದ್ರ ತಕ್ಕಂಗೆ ಎಲಿಜಿಬಿಲಿಟಿ ಇದ್ದೀವಪ್ಪ ಅಂತಂದ್ರೆ ಅಷ್ಟು ನಮ್ಮದು ಮೆಂಟಲಿ ಇತ್ತಪ್ಪ ಅಂತಂದ್ರೆ ಟ್ರೈ ಮಾಡ್ಬೋದು. ಯಾರಾದ್ರೂ ಏನೋ ಅದಕ್ಕೇನು ಸಂಬಂಧ ಇಲ್ಲ, ಟ್ರೈ ಮಾಡೋಕ್ಕೆ ಒಂದು ಪ್ರಯತ್ನ ಆದರೂ ಮಾಡೋಣ. ಸೊ ಇಲ್ಲಿ ನೋಡ್ಕೊಡ್ರಿ ಎಷ್ಟು ಹುದ್ದೆಗಳು RPF ರೈಲ್ವೆ ಪ್ರೊಟೆಕ್ಟ್ ಫೋರ್ಸ್ ಅಂತ ಹೇಳಿಂದ SI ಸಬ್ ಇನ್ಸ್ಪೆಕ್ಟರ್ ಅಂತ ಹೇಳಿಂದ ಹುದ್ದೆಗಳನ್ನ ಕರೀದಾರ. ಟೋಟಲ್ ಆಗಿ ಇರುವಂಥ ಹುದ್ದೆಗಳೆಷ್ಟಪ್ಪ ಅಂತಂದ್ರೆ 250 ಹುದ್ದೆಗಳು. ಇಷ್ಟೇ ಹುದ್ದೆಗಳ ಅಂತ ಅನ್ಕೋಬಹುದು. ಇಷ್ಟೇ ಇರ್ತಾವೆ, ಭಾಳ ಜಾಸ್ತಿ ಕೂಡ ಇರಲ್ಲ, ಹೆಚ್ಚಿಗೆ ಮಾಡಿದ್ರು ಮಾಡ್ಬೋದು. ಈಗ ಆಫೀಸಿಯಲ್ ನೋಟಿಫಿಕೇಶನ್ ಪ್ರಕಾರ ಇಷ್ಟನ್ನು ಬಿಡುಗಡೆ ಮಾಡಿದಾರ. ನಿಮಗೆ ಕಾನ್ಸ್ಟೇಬಲ್ ಲಿಂಕ್ ನಾನು ಆಲ್ಮೋಸ್ಟ್ ಎಲ್ಲ ಒಂದು ಪ್ರಿವಿಯಸ್ ವಿಡಿಯೋ ಕೂಡ ಮಾಡಿ ಹಾಕಿದ್ದೆ. ಅದನ್ನ ಯಾರಾದರೂ ನೋಡ್ಕೊಲ್ಲಪ್ಪ ಅಂತಂದ್ರೆ ಅದನ್ನು ಕೂಡ ನಾನು ನಿಮಗೆ ಎಲ್ಲಿ ಸಿಗುತ್ತೆ, ಯಾವ ಥರ ನೋಡಬೇಕು ಅಂತ ಹೇಳಿಂದ ಅದನ್ನು ಕೂಡ ನಿಮ್ಮ ಮುಂದೆ ತಿಳಿಸ್ತಾ ಹೋಗ್ತೀನಿ. ಸೊ ಈಗ ನೋಡ್ಕೊಡ್ರಿ, ಟೋಟಲ್ ಆಗಿ ಇರುವಂಥ ಹುದ್ದೆಗಳು ಎಷ್ಟಪ್ಪ ಅಂತಂದ್ರೆ 250 ಹುದ್ದೆಗಳು. ಎಷ್ಟಪ್ಪ ಅಂದ್ರೆ 250 ಹುದ್ದೆಗಳು. 250 ಹುದ್ದೆಗಳಲ್ಲಿ ಪುರುಷರಿಗೆ ಎಷ್ಟು, ಅದೇ ತರನಾಗಿ ಮೇಲ್ದವ್ರಿಗೆ ಎಷ್ಟಪ್ಪ ಅಂತಂದ್ರೆ 213 ಹುದ್ದೆಗಳು ಪುರುಷರಿಗೆ, 37 ಹುದ್ದೆಗಳು ಮಹಿಳೆಯರಿಗೆ. ಸೊ ನೆಕ್ಸ್ಟ್ ಬರುವಂಥದ್ದು ಏನಪ್ಪಾ ಅಂತಂದ್ರೆ ಅಪ್ಲಿಕೇಶನ್ ಹಾಕುವಾಗ ಫೀಸ್ ಎಷ್ಟು ಇರ್ತೈತಿ. ನಮ್ಮ ಹುಡುಗರು ಕೇಳುವಂಥ ಪ್ರಶ್ನೆ ಇದೆ ಅನ್ಸುತ್ತೆ. ಫೀಸ್ ಭಾಳ ಆದರೆ 100 ರೂಪಾಯಿ ಲಾಸ್ಟ್ ಅಪ್ಪ, ನಾವು 100 ರೂಪಾಯಿ ಮ್ಯಾಗ ಇದ್ದವಂಕಿ ಹಾಕಂಗಿಲ್ಲ ಅಂತ ಅಂತಿರ್ತೀರಿ ಭಾಳಷ್ಟು ಜನ. ಅದು ನಿಮ್ಗೆ ಈಗ ಎಫೆಕ್ಟ್ ಆಗಂಗಿಲ್ಲ, ಏಜ್ ಕಂಪ್ಲೀಟ್ ಆದ್ಮ್ಯಾಗ ಅನಿಸ್ತತಿ. ಏಜ್ ಕಂಪ್ಲೀಟ್ ಆದ್ಮ್ಯಾಗ ಅದು 1,000 ಇಲ್ಲ 2,000 DD ಇದ್ರೂ ತುಂಬಾಕ ರೆಡಿ ಇರ್ತಿರ್ತೀರಿ. ಈಗೆಲ್ಲ ನಿಮ್ಗೆ ಎಂಜಾಯ್ಮೆಂಟ್ ಟೈಮ್ ಇರ್ತೈತಿ, ಕಾಲೇಜಿಗೆ ಹೋಗೋ ಟೈಮ್ನಾಗ ಇಂಥವೆಲ್ಲ ಫಿಲ್ಮ್ ಇಷ್ಟೆಲ್ಲ DD ತುಂಬಿಕೆಸಿಂದ ಯಾಕೆ ಬರೀ ಆವಾಗ ನೋಡಿದ್ರೆ ಆತ 100 ರೂಪಾಯಿ DD ತುಂಬಿದ್ದು ಯಾವಾದ್ರೂ ಇರ್ತಾವೆ, ಅವನ್ನ ಅಪ್ಲಿಕೇಶನ್ ಹಾಕಿಸಿಂದ. ಸೊ ನೀವು ಜಾಸ್ತಿ ಇಂಟ್ರೆಸ್ಟನ್ನು ಯಾವಾಗ ತೋರಿಸಲ್ಲ ಅವು ನಿಮ್ಗೆ ಭಾಳ ತೊಂದರೆಯನ್ನು ಕೊಡ್ತಾವೆ. ಯಾವುದೇ ಒಂದು ಎಲ್ಲೇ ವೇಸ್ಟ್ ಮಾಡ್ತಿರ್ತೀರಂತ ಇಂಥವೆಲ್ಲ ಅಪ್ಲಿಕೇಶನ್ಗಳನ್ನು ಹಾಕೊಂಡ್ಕಿಸಿಂದ ಇದ್ರ ಬಗ್ಗೆ ಸ್ಟಡಿ ಮಾಡಿ ಎಕ್ಸಾಮನ್ನು ಕ್ಲಿಯರ್ ಮಾಡಬಹುದಲ್ಲ. ಅದೇ ಥರ ನೀವು ನೋಡ್ಕೊಡ್ರಿ, ಫೀಸ್ ಎಷ್ಟಪ್ಪ ಅಂತಂದ್ರೆ OBC ದವರಿಗೆ, ನೆಕ್ಸ್ಟ್ EWS ದವರಿಗೆ, ನೆಕ್ಸ್ಟ್ ಜನರಲ್ದವ್ರಿಗೆ ಟೋಟಲ್ ಆಗಿ ಇರುವಂಥ DD ಅಪ್ಲಿಕೇಶನ್ ಫೀಸ್ ಎಷ್ಟಪ್ಪ ಅಂತಂದ್ರೆ 500 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರ್ತದೆ ನಿಮ್ಗೆ. ಅದೇ ಥರನಾಗಿ ಅದರ್ SC ST ಮತ್ತು ಫೀಮೇಲ್ ಕ್ಯಾಡೆಟ್ಗಳಿಗೆ, ಎಕ್ಸ್ ಸರ್ವಿಸ್ಮೆನ್ಗಳಿಗೆ ಅವರಿಗೆಲ್ಲ ಎಷ್ಟಪ್ಪ ಅಂತಂದ್ರೆ 250 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರ್ತೈತಿ. ನೋಡ್ಕೋಬಹುದು. SC ST ದವರಿಗೆ ಮಹಿಳೆಯರಿಗೆ ಆಲ್ಮೋಸ್ಟ್ ಎಲ್ಲ ಸೆಂಟ್ರಲ್ ಗೌರ್ಮೆಂಟ್ನಾಗ ಯಾವುದೇ ಥರನಂತ DD ತೊಗೊಳಕತ್ತಿಲ್ಲ. ಸೊ ಇಲ್ಲಿ ಅರ್ಧ ಕಡಿಮೆಯನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್ ಏಜ್ ರಿಲ್ಯಾಕ್ಸೇಷನ್ ನೋಡ್ಕೊಡ್ರಿ. ಏಜ್ ಮತ್ತು ಏಜ್ ರಿಲ್ಯಾಕ್ಸೇಷನ್ ಏಜ್ ಎಷ್ಟು ಬೇಕಾಗುತ್ತಪ್ಪ ಅಂತಂದ್ರೆ 20ರಿಂದ 20 ಏಜಿಂದ 25 ಮಟ್ಟ ಇದ್ದವ್ರ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಯಾರಪ್ಪ ಅಂದ್ರೆ EWS ಮತ್ತು ಜನರಲ್ದವ್ರ. ಅದೇ ಥರನಾಗಿ OBC ದವರಿಗೆ 3 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರ್ತೈತಿ. ಎಷ್ಟಪ್ಪ? OBC ದವರಿಗೆ 3 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರ್ತೈತಿ. ಅದೇ ಥರನಾಗಿ SC ST ದವರಿಗೆ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿರ್ತಾರ. ಸೊ ಇಷ್ಟೆಲ್ಲ ನಿಮಗೆ SC ST ದವರಿಗೆ ಆಯಿತು. OBC ದವರಿಗೆ ಎಲ್ಲದರಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಒಳಗಡೆ ಏಜ್ ರಿಲ್ಯಾಕ್ಸೇಷನ್ ಕೂಡ ಕೊಡ್ತಾ ಇದ್ದಾರ. ಸೊ ಇಂಥವೆಲ್ಲ ಯೂಸ್ ಆಗುವಂಥ ಮಾಹಿತಿಗಳನ್ನ ನೀವು ನೋಡ್ತಿರಲ್ಲ. ಇಲ್ಲೇ ಬರೀ ಸ್ಟೇಟ್ ಗೌರ್ಮೆಂಟ್ ನೋಟಿಫಿಕೇಶನ್ಗಳನ್ನ ನೋಡೋದು, KPTCL ಬಿಟ್ರೇನು, CRDR ಬಿಟ್ರೇನು ಇಂಥವೆಲ್ಲ ಹುಡುಕ್ತಿರ್ತೀರಿ. ಬಟ್ ಹುಡುಕ್ರಿ ನಮ್ಮ ಸ್ಟೇಟ್ ಗೌರ್ಮೆಂಟ್ನಾಗ ಜಾಬ್ ಮಾಡಿರಿ ಬೇಡ ಅನ್ನಂಗಿಲ್ಲ. ಇಲ್ಲಿ ಎಫರ್ಟನ್ನು ಹಾಕಿದಷ್ಟು ಸೆಂಟ್ರಲ್ ಗೌರ್ಮೆಂಟ್ನಾಗ ಎಫರ್ಟ್ ಹಾಕಿದ್ರಪ್ಪ ಅಂತಂದ್ರೆ ಒಂದೇ ಇಯರ್ದಾಗ ನೀವು
1 ಇಯರ್ದಾಗ ಕಂಪ್ಲೀಟ್ ಆಗಿ ಪ್ರೊಸೆಸ್ ಆಗಿ ಡ್ಯೂಟಿ ಮಾಡ್ತಿರ್ತೀರಿ. ಸ್ಟೇಟ್ ಗೌರ್ಮೆಂಟ್ನಾಗ ಹೆಂಗಿರ್ತಪ್ಪ ಅಂತಂದ್ರೆ ಈ ಸರಿ ಅಪ್ಲಿಕೇಶನ್ ಹಾಕಿದ್ರಪ್ಪ ಅಂತಂದ್ರೆ 5 ವರ್ಷಕ್ಕೆ ಜಾಯ್ನಿಂಗ್ ಆಗ್ತೀರಿ. ಅದಕ್ಕೋಸ್ಕರ ಇಂಥವೆಲ್ಲ ಇನ್ಫಾರ್ಮೇಷನ್ಗಳನ್ನ ತಿಳ್ಕೊಳ್ರಿ. ಕ್ವಾಲಿಫಿಕೇಶನ್ ಏನು ಬೇಕಾಗುತ್ತಪ್ಪ ಅಂತಂದ್ರೆ ನೋಡ್ಕೊಳ್ರಿ. ಡಿಗ್ರಿ ನೀವು ಯಾವುದೇ ಒಂದು ಡಿಗ್ರಿ ಇರಲಿ, BA ಇರಲಿ, BCom ಇರಲಿ, BE ಇಂಜಿನಿಯರಿಂಗ್ ಇರಲಿ, BSc ಇರಲಿ, ಯಾವುದೇ ಒಂದು ಡಿಗ್ರಿ ಇದ್ರೂ ನೀವು ಡಿಗ್ರಿ ಪಾಸ್ ಆಗಿದ್ರಿ ಅಂದ್ರೆ ಇದಕ್ಕೆ ಎಲಿಜಿಬಿಲಿಟಿ ಇರ್ತೀರಿ. ಸೊ ನೀವು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಮುಗಿದವರು ಹೋಗ್ಬೋದು. ನೀವು ವಿಡಿಯೋನ ನೋಡ್ಲಾರ್ದ ನಿಮಗೂ ಕೂಡ ಮುಂದಿನ ಸರಿ ಯೂಸ್ ಆಗುತ್ತೆ. ಅದರ ಮಾಹಿತಿಯನ್ನು ತಿಳ್ಕೊಂಡ್ರಿ ಅಂದ್ರೆ ನೀವು ಕೂಡ ಎಲಿಜಿಬಿಲಿಟಿ ಆಗ್ತೀರಿ. ಅದನ್ನ ಕಂಟಿನ್ಯೂ ಆಗಿ ನೋಡ್ಕೊಳ್ರಿ. ಯಾವುದೇ ಒಂದು ಮಾಹಿತಿ ಇರಲಿ, ನಿಮ್ಮ ಬ್ರದರ್ ಆಗಲಿ ಸಿಸ್ಟರ್ ಆಗಲಿ ನಿಮ್ಗಿನ್ನ ಮನೆಯಾಗ ಯಾರಾದರೂ ಇದ್ದೇ ಇರ್ತಾರೆ, ಅವ್ರಿಗೆ ಈ ಥರ ಕರೆದಿದ್ದಾರೆ ನೋಟಿಫಿಕೇಶನ್ಗಳನ್ನು, ಇಂಥವು ಕರೆದಿದ್ದಾರೆ ಅಪ್ಲಿಕೇಶನ್ಗಳನ್ನು, ಇಂಥವೆಲ್ಲ ಹಾಕು, ಇಂಥವೆಲ್ಲ ಅಪ್ಲಿಕೇಶನ್ಗಳನ್ನು ಅವ್ರಿಗೆ ಗೊತ್ತಿರಲ್ಲ. ಯಾಕಂದರೆ ಲೇಡೀಸಿಗೆ ಜಾಸ್ತಿ ಹೊರಗಡೆ ಅಡ್ಡಾಡ್ತಿರಲ್ಲ. ನೀವಾದರೂ ಹೋಗಿ ಅಪ್ಲಿಕೇಶನ್ಗಳನ್ನು ಹಾಕಿ ಅವರೆಲ್ಲ ಎಕ್ಸಾಮ್ ಬರ್ಸಿದ್ರಪ್ಪ ಅಂತಂದ್ರೆ ಅವ್ರಿಗೆ ನಮ್ಮ ಅಣ್ಣ ಇಷ್ಟೆಲ್ಲ ನಮ್ಗೆ ಹೆಲ್ಪ್ ಮಾಡ್ತಾ ಇದ್ದಾನೆ, ತಮ್ಮ ಇಷ್ಟೆಲ್ಲ ಹೆಲ್ಪ್ ಮಾಡ್ತಿದ್ದಾನೆ, ನಾವು ಕೂಡ ಎಕ್ಸಾಮ್ ಬರೀಬೇಕು, ಇಷ್ಟೆಲ್ಲ ಸಪೋರ್ಟನ್ನು ಮಾಡ್ತಿದ್ದಾರಪ್ಪ ಅಂತಂದ್ರೆ ನಾವು ಕೂಡ ಎಫರ್ಟ್ ಹಾಕಬೇಕು ಅಂತ ಹೇಳ್ಸಂದ ಅವ್ರಿಗೆ ಕೂಡ ಅನಿಸ್ತತಿ. ನಿಮ್ಗೆ ಯಾರಾದರೂ ಇದ್ರೆ ನಿಮ್ಮ ಸಿಸ್ಟರ್ಸ್ ಜೊತೆ ಹಾಕಿಸ್ರಿ ಅಪ್ಲಿಕೇಶನ್ಗಳನ್ನು. ಸೊ ಸೆಲೆಕ್ಷನ್ ಪ್ರೋಸೆಸ್ ಯಾವ ಥರ ಇರ್ತೈತೆ? ಸೆಲೆಕ್ಷನ್ ಪ್ರೋಸೆಸ್ ಯಾವ ಥರ ಇರ್ತಪ್ಪ ಅಂತಂದ್ರೆ ಫಸ್ಟಿಗೆ ನಿಮ್ಗೆ ರಿಟರ್ನ್ ಎಕ್ಸಾಮ್ ಇರ್ತೈತಿ. ರಿಟರ್ನ್ ಎಕ್ಸಾಮ್ನಲ್ಲಿ ಪಾಸ್ ಆದ್ರೆ ಅಂದ್ರೆ ಫಸ್ಟಿಗೆ ಯಾವ ಥರ ಇರ್ತಪ್ಪ ಅಂತಂದ್ರೆ ಕನ್ನಡ, ಇಂಗ್ಲೀಷ್, ಹಿಂದಿ ಒಳಗೆ ಲ್ಯಾಂಗ್ವೇಜ್ನಾಗ ಎಕ್ಸಾಮ್ ಇತ್ತು. ಸೊ ಈ ಸಾರಿ ಯಾವ ಥರ ಮಾಡ್ತಾರೆ ಅಂತ ಹೇಳ್ಸಂದ ಅದನ್ನ ನಾನು ಇನ್ನೂ ನಿಮ್ಗೆ ಕನ್ಫರ್ಮ್ ಆಗಿ ಹೇಳಲ್ಲ. ಸ್ಟಡಿ ಮಾತ್ರ ಇಂಗ್ಲೀಷ್ ಒಳಗೆ ಮಾಡ್ತಾರೆ. ಎಕ್ಸಾಮ್ನಲ್ಲಿ ಕ್ವಾಲಿಫೈ ಆದ್ರಪ್ಪ ಅಂತಂದ್ರೆ PET ಮತ್ತು PST ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಮತ್ತು ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಅಂತ ಹೇಳ್ಸಂದ ಫಿಸಿಕಲ್ ಕೂಡ ಇರ್ತೈತಿ. ಫಿಸಿಕಲ್ ಕೂಡ ಹಾರ್ಡ್ ಇರ್ತೈತಿ. ಯಾವ ಥರ ಇರ್ತಂತ ಹೇಳ್ಸಂದ ಅದನ್ನು ಕೂಡ ಈಗ ನೋಡಿದ್ರೆ ನಿಮಗೆ ಗೊತ್ತಾಗಲ್ಲ. ಸೊ ನಾನು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಅನ್ನು ಮಾಡ್ತೇನೆ. ಅದೇ ಥರನಾಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರ್ತೈತಿ. DV ಅಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನಲ್ಲಿ ಏನೇನು ಕೇಳ್ತಾರೆ ಅಂತ ಹೇಳ್ಸಂದ ಫೈನಲಿ ನೀವು ಸೆಲೆಕ್ಷನ್ ಆದ್ಮೇಲೆ ನಾನು ಅದರದ್ದು ಕೂಡ ತಿಳಿಸ್ಕೊಡ್ತೀನಿ. ಅದ್ರ ಬಗ್ಗೆ ಯಾರು ಡೌಟ್ ಇಟ್ಕೊಬೇಡ್ರಿ. DV ಮುಗಿದ ನಂತರ ನಿಮ್ದು ಮೆಡಿಕಲ್ ಟೆಸ್ಟಿಂಗ್ ಇರ್ತೈತಿ. ಮೆಡಿಕಲ್ ಟೆಸ್ಟಿಂಗ್ನಲ್ಲಿ ನಿಮ್ಗೆ ಪೊಲೀಸ್ನಲ್ಲಿ ಯಾವ ಥರ ಚೆಕ್ ಮಾಡ್ತಾರೆ ಅದೇ ಥರ ನಾರ್ಮಲ್ ಆಗಿ ನಿಮ್ಗೆ ಮೆಡಿಕಲ್ ಕೂಡ ಚೆಕಿಂಗ್ ಇರ್ತೈತಿ. ಮೆಡಿಕಲ್ ಬಗ್ಗೆ ಯಾರೋ ತಲೆ ಕೆಡಿಸ್ಕೊಬೇಡ್ರಿ. ಅದು ಏನೋ ಫೈಂಟ್ ಇದ್ರು ನಾವು ಅದ್ರ ಬಗ್ಗೆ ಸೊಲ್ಯೂಷನನ್ನು ತೊಗೊಳಕ್ಕೆ ಟ್ರೈ ಮಾಡೋಣ. ಅದೇ ಥರನಾಗಿ ಸಿಲೆಬಸ್ ಅದಕ್ಕೆ ಎಕ್ಸಾಮ್ ಪ್ರಿಪ್ರೇಷನನ್ನು ಯಾವ ಥರ ಮಾಡಬೇಕು ಇಷ್ಟೆಲ್ಲ ಮಾಹಿತಿಗಳನ್ನ ತಿಳ್ಕೊಂಡ್ವಿ. ಅದನ್ನು ಎಕ್ಸಾಮನ್ನು ಕ್ರ್ಯಾಕ್ ಮಾಡಬೇಕಾದ್ರೆ ಯಾವ ಥರ ಸಿಲೆಬಸ್ಸನ್ನು ಓದಬೇಕು, ಎಲ್ಲಿ ಸಿಗುತ್ತದ ನೋಡ್ಕೊಳ್ಳಿ. 120 ಕ್ವಶನ್ಸ್ಗಳು ಇರ್ತಾವೆ. ಎಷ್ಟಿರ್ತಾವಪ್ಪ ಅಂತಂದ್ರೆ 120 ಕ್ವಶನ್ಸ್ಗಳು. ಅದರಲ್ಲಿ ಮಾರ್ಕ್ಸ್ ಎಷ್ಟು? 120 ಮಾರ್ಕ್ಸ್ ಇರ್ತೈತಿ. ಒಂದು ಕ್ವಶನಿಗೆ 1 ಮಾರ್ಕ್ಸ್ ಇರ್ತೈತಿ. ಎಷ್ಟಿರ್ತಪ್ಪ ಅಂದ್ರೆ ಒಂದು ಕ್ವಶನಿಗೆ 1 ಮಾರ್ಕ್ಸ್ ಇರ್ತೈತಿ. ಟೈಮಿಂಗ್ ಎಷ್ಟಿರ್ತಪ್ಪ ಅಂತಂದ್ರೆ 1.5 ತಾಸು ಟೈಮಿಂಗ್ ಇರ್ತೈತಿ. 90 ನಿಮಿಷ 90 ಮಿನಿಟ್ಸ್ ನಿಮ್ಗೆ ಟೈಮಿಂಗ್ ಕೂಡ ಇರ್ತೈತಿ. ಭಾಳಷ್ಟು ಟೈಮಿಂಗ್ ಐತಿ. ಅದ್ರ ಬಗ್ಗೆ ಯಾರು ಡೌಟ್ಸೇ ಇಲ್ಲ, ಆರಾಮ್ಸೆ ಮಾಡ್ಬೋದು. ಸೊ ಇದರಲ್ಲಿ ಕೂಡ ನೆಗೆಟಿವ್ ಇದೆಯಾ? ನಿಮ್ಮ ಪ್ರಶ್ನೆಗೆ ಉತ್ತರ ಇಲ್ಲಿದೆ. ನೆಗೆಟಿವ್ ಕೂಡ ಇದೆ. ಎಷ್ಟಿದೆಯಪ್ಪ ಅಂತಂದ್ರೆ 1/3 ಕೂಡ ನಿಮ್ಗೆ ನೆಗೆಟಿವ್ ಕೂಡ ಇದೆ. ಸೊ ನೆಗೆಟಿವ್ ಇದೆ ಅಂತಂದ್ರೆ ನೀವು ಬರೆಯೋದು ಎಕ್ಸಾಮ್ ಬರೀ ನೆಗೆಟಿವ್ ಇಲ್ಲಾರ್ದು ಬರ್ಕೋತ ಹೋದ್ರಿಪ್ಪ ಅಂದ್ರೆ ನೀವು ಎಷ್ಟು ಟ್ಯಾಲೆಂಟ್ ಇದ್ರಿ ಅಂತ ಹೇಳ್ಸಂದ್ರೆ ಯಾವುದೂ ಗೊತ್ತಾಗಲ್ಲ. ನೆಗೆಟಿವ್ ಇದ್ದ ಎಕ್ಸಾಮ್ಗಳನ್ನ ಟ್ರೈ ಮಾಡಿರಿ. ನೆಗೆಟಿವ್ ಇಲ್ಲಾರ್ದು ಆರಾಮ್ಸಾಗಿ ನೀವು ಕ್ಲಿಯರನ್ನು ಮಾಡ್ತೀರಿ. ಸೊ ಪ್ರತಿಯೊಂದಕ್ಕೂ ನೆಗೆಟಿವ್ ಕೂಡ ತರ್ತಾ ಇದ್ದಾರೆ. ನೀವು ಅಂದ್ಕೊಂಡಿರೋ ಹಾಗೆ ಯಾವುದಕ್ಕೂ ಎಕ್ಸಾಮ್ ನೆಗೆಟಿವ್ ಇರಲಾರ್ದ ಎಕ್ಸಾಮ್ ಕೂಡ ಯಾವುದೂ ನೀಡ್ತಾ ಇಲ್ಲ. ಎಲ್ಲದಕ್ಕೂ ನೆಗೆಟಿವನ್ನು ಇಡ್ತಾ ಇದ್ದಾರೆ. ಅದೇ ಥರನಾಗಿ ಅದರಲ್ಲಿ ಸಬ್ಜೆಕ್ಟ್ಗಳು ಯಾವ್ಯಾವ ಬರ್ತಾವೆ. ಸೊ ನಾವು ಅದನ್ನು ಎಕ್ಸಾಮನ್ನು ಕ್ಲಿಯರ್ ಮಾಡ್ಬೇಕಂದ್ರೆ ಯಾವ್ಯಾವ ಸಬ್ಜೆಕ್ಟ್ಗಳನ್ನು ಓದಬೇಕು ಅದು ಇಂಪಾರ್ಟೆಂಟ್. ಯಾವುದೇ ಒಂದು ಜಾಬನ್ನು ಟ್ರೈ ಮಾಡ್ತೀನಿ ಅಂದಿರಪ್ಪ ಅಂತಂದ್ರೆ ಆ ಜಾಬಿಗೆ ಯಾವ ಸಿಲೆಬಸ್ ಬೇಕಾಗುತ್ತೆ ಆ ಸಿಲೆಬಸ್ ಪ್ರಿಂಟೌಟನ್ನು ತಗೊಳ್ರಿ. ಪ್ರಿಂಟೌಟನ್ನು ತಗೊಂಡು ಕೇಸಿಂದ ನೀವು ಸ್ಟಡಿ ಮಾಡೋ ಟೇಬಲ್ ಮುಂದೆ ಆ ಪ್ರಿಂಟೌಟನ್ನು ಹಚ್ಕೊಳ್ಳಿ. ಹಚ್ಚಿ ಕೇಸಿಂದ ಯಾವ ಸಿಲೆಬಸ್ಸನ್ನು ಎಷ್ಟನ್ನು ಓದಬೇಕು, ಎಷ್ಟು ಟೈಮ್ ಒಳಗಡೆ ಓದಬೇಕು, ಎಷ್ಟು ಟೈಮ್ ಒಳಗಡೆ ಬಿಡಿಸ್ಬೇಕು, ಯಾವ ಟೈಮಿಂಗ್ಗೆ ಯಾವುದನ್ನು ಓದಬೇಕು ಅಂತ ಹೇಳ್ಸಂದ ನಿಮ್ಮದೇ ಆದಂಥ ಟೈಮ್ ಟೇಬಲನ್ನು ಹಾಕಿದ್ರಪ್ಪ ಅಂತಂದ್ರೆ ಯಾವ ಎಕ್ಸಾಮ್ ಆದರೂ ಕ್ಲಿಯರ್ ಮಾಡಬಹುದು. ನಮ್ಮ ಕೈಲಿ ಸಾಧ್ಯ ಆಗುತ್ತೆ ಅಂತಂದ್ರೆ ಯಾವುದಾದ್ರೂ ಕ್ಲಿಯರ್ ಮಾಡೋಕ್ಕೆ ಸಾಧ್ಯ ಇದ್ದೇ ಇರ್ತೈತಿ. ನೋಡ್ಕೋಬೋದು. ರೀಸನಿಂಗ್, ಮೆಂಟಲ್ ಎಬಿಲಿಟಿ ಅಂತ ಹೇಳ್ಸಂದ ಮೆಂಟಲ್ ಎಬಿಲಿಟಿ ಏನಿಲ್ಲ, ಟೈಮ್ ಪಾಸ್ ಮಾಡಿಸ್ಬೋದ. ಒಂಥರ ಟೈಮ್ ಪಾಸ್ ಸಬ್ಜೆಕ್ಟ್. ಅದು ಬೇಸರ ಆಗಿತ್ತಪ್ಪ ಅಂತಂದ್ರೆ ಇದನ್ನು ಬಿಡಿಸ್ಬಹುದು. ಯಾವುದೇ ಒಂದು ಬಸ್ಸಲ್ಲಿರಲಿ, ಟ್ರೈನರಲ್ಲಿ ಎಲ್ಲೇ ಹೋಗ್ತಾ ಇದ್ರಪ್ಪ ಅಂತಂದ್ರೆ ಇಂಥವು ನೀವು ಕ್ವಶನ್ಸ್ಗಳನ್ನ ಬರೀ ಮೊಬೈಲ್ನಲ್ಲಿ ಬರ್ತಾವೆ. ನಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ನೋಡ್ರಿ, HJ ಪ್ಯಾರಾಮಿಲಿಟರಿ ಅಂತ ಇನ್ಸ್ಟಾಗ್ರಾಮ್ ಸರ್ಚ್ ಮಾಡಿರಿ. ಅಲ್ಲಿ ಕೂಡ ಸಾಕಷ್ಟು ಮೆಂಟಲ್ ಎಬಿಲಿಟಿ ಕ್ವಶನ್ಸ್ಗಳು ಬರ್ತಾವೆ ನಿಮ್ಗೆ. ಆ ಕ್ವಶನ್ಸ್ಗಳಿಗೆ ಕಮೆಂಟ್ ಹಾಕೋದು ಹೋದ್ರಪ್ಪ ಅಂತಂದ್ರೆ ಎಷ್ಟು ಜನಗಳು ಎಷ್ಟು ಕಮೆಂಟ್ ಹಾಕಿದ್ದಾರೆ, ಯಾವ ಥರ ಕಮೆಂಟ್ ಹಾಕಿದ್ದಾರೆ ಆ ಕಮೆಂಟ್ಗಳನ್ನ ನೋಡಿಕಿಸಿದ ನೀವು ಕೂಡ ಆನ್ಸರನ್ನು ಟ್ರೈ ಮಾಡಬಹುದು. ಅದಕ್ಕೆ ಅಲ್ಲಿಗೆ ನಿಮ್ಗೆ ಆಲ್ಮೋಸ್ಟ್ ಅಲ್ಲಿ ಭಾಳಷ್ಟು ತಿಳಿಸ್ತಾ ಇದ್ದೀನಿ ಮೆಂಟಲ್ ಎಬಿಲಿಟಿ ಬಗ್ಗೆ. ಅದೇ ಥರನಾಗಿ ಮ್ಯಾಥಮೆಟಿಕ್ಸ್ನಲ್ಲಿ ಕೂಡ 35 ಕ್ವಶನ್ಸ್ಗಳು ಇರ್ತಾವೆ. ಮ್ಯಾಥಮೆಟಿಕ್ಸ್ನಲ್ಲಿ ಕೂಡ 35 ಕ್ವಶನ್ಸ್ಗಳ GK ಜನರಲ್ ನಾಲೆಜ್ ಮತ್ತು ಜನರಲ್ ಸೈನ್ಸ್ ಅಂತ ಹೇಳ್ಸಿಂದ ಟೋಟಲ್ ಆಗಿ 50 ಕ್ವಶನ್ಸ್ಗಳು ಇದರಲ್ಲಿ ಇರ್ತಾವೆ. ಸೊ ನಿಮ್ಗೆ ಟೋಟಲ್ ಆಗಿ ಇರುವಂಥ ಕ್ವಶನ್ಸ್ಗಳು ಎಷ್ಟದಪ್ಪ ಅಂತಂದ್ರೆ 120 ಕ್ವಶನ್ಸ್ಗಳು ಇಲ್ಲಿ ನಿಮ್ಗೆ ಕಂಡು ಬಂದವು.
120ಕ್ಕೆ 120 ಮಾರ್ಕ್ಸ್ ಆಯಿತು, 90 ಮಿನಿಟ್ಸ್ ಟೈಮಿಂಗ್ ಕೂಡ ಆಯಿತು. ಸೊ ಇಷ್ಟೆಲ್ಲ ನಿಮ್ಗೆ ಇರ್ತೈತಿ. ಇದರಲ್ಲಿ ಹಿಂದಿ ಇರುತ್ತಾ ಅಂತ ಕೇಳ್ಬೋದು. ನಮ್ಮ ಕರ್ನಾಟಕದವ್ರಿಗೆ ಹಿಂದಿ ಭಾಳ ಟಫ್ ಆಗುತ್ತೆ. ಸೊ ಅದಕ್ಕಂತ ಹಿಂದಿ ಅಂಕಿ ಆಲ್ಮೋಸ್ಟ್ ಆಲ್ ಎಲ್ಲರಿಗೆ, ನಮ್ಮ ಕರ್ನಾಟಕದವರಿಗೆ ಅಂತಲ್ಲ ಎಲ್ಲರಿಗೂ ಕೂಡ ಹಿಂದಿ ಲ್ಯಾಂಗ್ವೇಜ್, ಹಿಂದಿ ಸಬ್ಜೆಕ್ಟನ್ನು ಇದರಲ್ಲಿ ತೆಗೆದು ಬಿಟ್ಟಿದ್ದಾರೆ. ಎಕ್ಸಾಮ್ ಇತ್ತು, ಎಕ್ಸಾಮ್ ಸಿಲೆಬಸ್ ಬಗ್ಗೆ ನಿಮಗೆ ಕ್ಲಿಯರ್ ಆಗಿ ತಿಳಿಸಿದ್ದೀನಿ. ಇನ್ನೂ ಏನಾದರೂ ಡೌಟ್ಸ್ ಇತ್ತಪ್ಪ ಅಂತಂದ್ರೆ ಕೇಳ್ಬೋದು, ಅದಕ್ಕೇನು ಸಂಬಂಧ ಇಲ್ಲ. ನೆಕ್ಸ್ಟ್ PET ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಮತ್ತು ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ನಲ್ಲಿ ಏನಿದೆ, ಇದರಲ್ಲಿ ನಾವು ಕ್ವಾಲಿಫೈ ಆಗ್ತೀವ ಇಲ್ಲ, ಎಕ್ಸಾಮ್ ಕ್ಲಿಯರ್ ಮಾಡಿದರೆ ಫಿಸಿಕಲ್ನಲ್ಲಿ ಕೂಡ ಕ್ವಾಲಿಫೈ ಆಗೋದು ಇಂಪಾರ್ಟೆಂಟ್ ಅಲ್ಲ. ಅದಕ್ಕೋಸ್ಕರ ನೋಡ್ಕೊಡ್ರಿ. ಹೈಟ್ ಎಷ್ಟಿದೆಯಪ್ಪ ಮೇಲ್ ಕೆಡೆಟ್ಗಳಿಗೆ ಮತ್ತು ಫೀಮೇಲ್ ಕೆಡೆಟ್ಗಳಿಗೆ, ಪುರುಷರಿಗೆ ಎಷ್ಟಿದೆ, ಪುರುಷರಿಗೆ ನೋಡ್ಕೊಡ್ರಿ 165 ಸೆಂಟಿಮೀಟರ್ ಹೈಟ್ ಬೇಕಾಗುತ್ತೆ. ಎಷ್ಟು ಬೇಕಾಗಿತ್ತಪ್ಪ ಅಂದ್ರೆ 165 ಸೆಂಟಿಮೀಟರ್ ಹೈಟ್ ಬೇಕಾಗುತ್ತೆ. ಅದೇ ತರನಾಗಿ ST-ದವರಿಗೆ 160 ಸೆಂಟಿಮೀಟರ್ ಹೈಟ್ ಬೇಕಾಗುತ್ತೆ, ST ಕೆಡೆಟ್. ಅದೇ ತರನಾಗಿ ಫೀಮೇಲ್ದವ್ರು ನೋಡ್ಕೊಡ್ರಿ, ಜನರಲ್, EWS ಮತ್ತು OBC-ದವರಿಗೆ 157 ಸೆಂಟಿಮೀಟರ್ ಯಾರಿದ್ರು ನೋಡ್ರಿ, 157 ಸೆಂಟಿಮೀಟರ್ ಯಾರಿದ್ರಲ್ಲ ಅವ್ರಿಗೆ ಇದಕ್ಕೆ ಎಲಿಜಿಬಿಲಿಟಿ ಆಗ್ತಾರೆ ಫಿಸಿಕಲ್ನಲ್ಲಿ. ಅದೇ ತರನಾಗಿ ST ಕೆಡೆಟ್ಗಳಿಗೆ 152 ಸೆಂಟಿಮೀಟರ್ ಹೈಟ್ ಇರ್ತೈತಿ. ರನ್ನಿಂಗ್ ಎಷ್ಟು ಇರಬಹುದು ಅಲ್ಲಿ ನೋಡ್ಕೊಂಡ್ರಿ, ಕಾನ್ಸ್ಟೇಬಲ್ನಲ್ಲಿ ಎಷ್ಟಪ್ಪ ಅಂದ್ರೆ 1600 ಮೀಟರ್ಗೆ 5:45 ಸೆಕೆಂಡ್ ಒಳಗೆ ಕವರ್ ಮಾಡಬೇಕಾಗುತ್ತೆ. ಇಲ್ಲಿ ಒಂದು ಸ್ವಲ್ಪ ಹೈಯರ್ ಪೋಸ್ಟ್ ಆಗುತ್ತೆ ಅಂತ ಹೇಳಿ ಟೈಮಿಂಗ್ ಕೂಡ ಜಾಸ್ತಿ ಕೊಟ್ಟಿದ್ದಾರೆ. ರನ್ನಿಂಗ್ ಎಷ್ಟಪ್ಪ ಅಂತಂದ್ರೆ 1600 ಮೀಟರ್ ರನ್ನಿಂಗ್ ಇರ್ತೈತಿ. ಎಷ್ಟು ಇರ್ತಪ್ಪ ಅಂತಂದ್ರೆ 1 ಕಿಲೋಮೀಟರ್ನು 600 ಮೀಟರ್ ನಿಮ್ಗೆ ರನ್ನಿಂಗ್ ಇರ್ತೈತಿ. 4 ರೌಂಡ ಆರ್ಮಿ ಟ್ರ್ಯಾಕ್ ನೋಡಿರಲ್ಲ, 400 ಮೀಟರ್ನು ಅವನ್ನ 4 ಓಡಿದ್ರೆ ಕಂಪ್ಲೀಟ್ ಆದಂಗೆ. ಟೋಟಲ್ ಆಗಿ ಟೈಮಿಂಗ್ ಎಷ್ಟಪ್ಪ ಅಂತಂದ್ರೆ 6.5 ನಿಮಿಷ ಟೈಮಿಂಗ್ ಇರ್ತೈತಿ. ಆರಾಮ್ಸಾಗಿ ನೀವು ಕ್ಲಿಯರ್ ಮಾಡ್ಬೋದು. ನೆಕ್ಸ್ಟ್ ಅದೇ ತರನಾಗಿ ಮಹಿಳೆಯರು ನೋಡ್ಕೊಡ್ರಿ, 800 ಮೀಟರ್ ರನ್ನಿಂಗ್ ಇರುತ್ತೆ. ಎಷ್ಟಿರುತ್ತಪ್ಪ 800 ಮೀಟರ್ ರನ್ನಿಂಗ್ ಇರ್ತೈತಿ. 4 ನಿಮಿಷ ಟೈಮಿಂಗ್ ಇರ್ತೈತಿ. 800 ಮೀಟರ್ಗೆ 4 ನಿಮಿಷ ಟೈಮಿಂಗ್ ಇರ್ತೈತಿ. ಆರಾಮ್ಸಾಗಿ ನೀವು ಕ್ಲಿಯರ್ ಮಾಡ್ಬೋದು. ಫಿಸಿಕಲ್ ಬಗ್ಗೆ ಯಾರು ಡೌಟೇ ಇಟ್ಕೋಬೇಡ್ರಿ. ಫಿಸಿಕಲ್ನು ಯಾವ ಥರ ರೆಡಿ ಆಗ್ಬೇಕು ಅನ್ನೋದನ್ನು ಕೂಡ ನಾವು ಹೇಳ್ಕೊಡ್ತೀವಿ. ನೋ ಡೌಟ್ ಎನಿ. ನಿಮ್ಗೆ ಏನೋ ಪ್ರಾಬ್ಲಮ್ ಆದರೂ ನಾನು ಸಪೋರ್ಟನ್ನು ಮಾಡಕ್ಕೆ ನಾ ಇರ್ತೀನಿ, ಅದ್ರ ಬಗ್ಗೆ ಯಾರು ತಲೆ ಕೆಡಿಸ್ಕೋಬೇಡ್ರಿ. ಅದೇ ತರನಾಗಿ ಹೈ ಜಂಪ್ ಎತ್ತರ ಜಿಗಿತವನ್ನು ಯಾವ ಥರ ಇದೆ, ಎತ್ತರ ಜಿಗಿತದಲ್ಲಿ ನೋಡ್ಕೊಡ್ರಿ 3 ಫೀಟ್ ಅಂದ್ರೆ 3 ಫೀಟ್ ಎತ್ತರ, 3 ಫೀಟ್ ಮತ್ತು 9 ಇಂಚ್ ಪುರುಷರಿಗೆ ಇರ್ತೈತಿ ಎತ್ತರ ಜಿಗಿತ. ಅದೇ ತರನಾಗಿ ಮಹಿಳೆಯರಿಗೆ 3 ಫೀಟ್ ಅಷ್ಟೇ ಎತ್ತರ ಜಿಗಿತ ಇರ್ತದೆ. ಮತ್ತು ಲಾಂಗ್ ಜಂಪ್ ಯಾವ ಥರ ಇರುತ್ತೆ, ಲಾಂಗ್ ಜಂಪ್ ನೋಡ್ಕೊಡ್ರಿ 12 ಫೀಟ್ ಉದ್ದ ಜಿಗಿತ. ನೀವಂಕಿ ನಮ್ಮ ಕರ್ನಾಟಕದವ್ರು, ನಮ್ಮ ಉತ್ತರ ಕರ್ನಾಟಕದವ್ರಂಕಿ ಆಲ್ಮೋಸ್ಟ್ ಅಲ್ಲ ಹೈಸ್ಕೂಲ್ನಾಗ ಮತ್ತು ಪ್ರೈಮರಿ ಒಳಗಂಕಿ 12 ಫೂಟಲ್ಲ 15 ಫೂಟ್ ಜಿಗಿದಾರ ಅದಾರ ಬರೀ ಹೈಸ್ಕೂಲ್ನಾಗ. ಇದು ಪ್ರೈಮರಿ ಒಳಗೆ ಸ್ಟಡಿ ಮಾಡುವಾಗ. ಇನ್ನು ಈಗ ಸದ್ಯ ಮಾಡಾಕತ್ತೀರಪ್ಪ ಅಂತಂದ್ರೆ ಅಂಕಿ 20 ಫೂಟ ಜಿಗಿದು ಬರ್ತಾರೆ. ಸೊ 12 ಫೂಟ್ ಇರ್ತೈತಿ. ನೆಕ್ಸ್ಟ್ ಮಹಿಳೆಯರಿಗೆ 9 ಫೂಟ್ ಇರ್ತೈತಿ ಲಾಂಗ್ ಜಂಪ್. ಅದ್ರ ಬಗ್ಗೆ ಇದೆಲ್ಲ ನಿಮಗೆ ಕ್ಲಿಯರ್ ಆಗಿ ಅಪ್ಡೇಟನ್ನು ಮಾಹಿತಿಯನ್ನು ತಿಳಿಸಿದ್ದೀನಿ. ಸೊ ನೀವು ಯಾರಾದರೂ ಫೇಕ್ ಅಂತ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ರಿಯಲ್ ಆಗಿ ಹೇಳ್ತಾ ಇದ್ದೀನಿ ನಾನು. ರಿಯಲ್ ಆದಂಥ ಅಫಿಷಿಯಲ್ RRB ವೆಬ್ಸೈಟ್ನ, RPF ವೆಬ್ಸೈಟ್ನಲ್ಲಿ ಕೂಡ ಇದು ನೋಟಿಫಿಕೇಶನ್ ಈಗಾಗಲೇ ಬಂದಿದೆ. ಭಾಳಷ್ಟು ಜನ ನೋಡಿದಿರಿ. SI ಯಾವಾಗ ಕರೀತಾರೆ ಅಂತ ಹೇಳಿ ಭಾಳಷ್ಟು ಜನ ಕಮೆಂಟ್ ಕೂಡ ಹಾಕ್ತಿದ್ರಿ. ಸೊ ಕಾನ್ಸ್ಟೇಬಲ್ SI ಮತ್ತು 2 ಕೂಡ ಕರೆದಿದ್ರೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಈ ಮಂತ್ ಎಂಡ್ ಆದರೂ ಮುಂದಿನ ತಿಂಗಳು ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆದ ತಕ್ಷಣ ಅದ್ರದ್ದು ಯಾವ ಥರ ಅಪ್ಲೈನ ಮಾಡಬೇಕು, ಅದಕ್ಕೆ ಏನಂತೇಳಿ ಕ್ಲಿಯರ್ ಆಗಿ ಪ್ರತಿಯೊಂದು ಮಾಹಿತಿಯನ್ನು ನಿಮ್ಮ ಮುಂದೆ ಕೊಡ್ತಾ ಹೋಗ್ತಾ ಇರೋದು ನಾನು. ಬೇಕಿದ್ರೆ ನೋಡ್ಬೋದು. ನಿಮ್ಗೆ ನನ್ನ ಯೂಟ್ಯೂಬ್ನಾಗ ಸರ್ಚ್ ಬರೀ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಡ್ರಿ. ಪ್ರತಿಯೊಂದು ಅಪ್ಡೇಟ್ಗಳನ್ನು ಕೊಟ್ಟಿದ್ದೀನಿ, ಯಾವುದೂ ಒಂದು ಅಪ್ಡೇಟ್ಗಳನ್ನು ಮಿಸ್ ಮಾಡಿಲ್ಲ. ಸೊ ನೀವು ಸ್ಟೇಟ್ ಗೌರ್ಮೆಂಟ್ ಟ್ರೈ ಮಾಡ್ತಿದ್ರಾ, ಸ್ಟೇಟ್ ಗೌರ್ಮೆಂಟ್ ಬಗ್ಗೆ ತೋರಿ. ಸೆಂಟ್ರಲ್ ಗೌರ್ಮೆಂಟ್ ಬೇಕಾ, ಸೆಂಟ್ರಲ್ ಗೌರ್ಮೆಂಟ್ ಬಗ್ಗೆ ತೋರಿ. ಪ್ರೈವೇಟ್ ನೌಕರಿ ಮಾಡ್ತೀರಾ, ಪ್ರೈವೇಟ್ ನೌಕರಿ ತೋರಿ. ಅಪ್ರೆಂಟಿಸ್ ಬೇಕಾ, ಅಪ್ರೆಂಟಿಸ್ ತೋರಿ. ಪ್ರತಿಯೊಂದು ಮಾಹಿತಿಗಳನ್ನು ನಿಮ್ಮ ಮುಂದೆ ನೀಡ್ತಾ ಇದ್ದೀನಿ. ಯಾವುದೇ ನಿಮಗೆ ಇನ್ನೂ ಏನಾದರೂ ಇದರಲ್ಲಿ ಮಿಸ್ ಆಗಿದ್ರೆ, ನೀವು ಅದ್ರ ಬಗ್ಗೆ ಟ್ರೈ ಮಾಡ್ತಾ ಇದ್ರಿ, ಅದನ್ನು ಕೂಡ ಕಮೆಂಟ್ ಹಾಕಿರಿ. ಅದ್ರ ಬಗ್ಗೆನೂ ಕೂಡ ವಿಡಿಯೋ ಮಾಡೋಕೆ ನನ್ನ ಹತ್ರ ಅಷ್ಟಿದೆ. ನಾನು ಅದನ್ನ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಯಾವುದೇ ಒಂದು ಮಾಹಿತಿಗಳನ್ನು ಎನಿ ಟೈಮ್ ನಿಮ್ಗೆ ಕೇಳ್ರಿ, ಎನಿ ಟೈಮ್ ನಾನು ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ಸೊ ಇಷ್ಟೆಲ್ಲ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ನನ್ನ ರಿಕ್ವೆಸ್ಟ್ ಏನಪ್ಪ ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಈಗಾಗಲೇ ಲೈಕ್ ಮಾಡಿರಿ, ಈ ವಿಡಿಯೋನ ಪ್ರತಿಯೊಬ್ಬರಿಗೆ ತಲುಪುವಾಗ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಕೆಳಗಿರುವಂಥ ಬೆಲ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅಂತ ಕೊಟ್ಕೊಂಡ್ರೆ ಅಂದ್ರೆ ಪ್ರತಿಯೊಂದು ಹಾಕುವಂಥ ಮಾಹಿತಿಗಳು ಡಾಟಾ ಆನ್ ಮಾಡಿದ್ರೆ ಸಾಕು, ವಾಟ್ಸಪ್ ಮೆಸೇಜ್ ಬರೋಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ವಿಡಿಯೋ ಹಾಕಿದ್ದನ್ನು ನೋಟಿಫಿಕೇಶನ್ ಬರ್ತೈತಿ. ಮತ್ತು ಯಾರಾದರೂ SSCಗೆ ಡಿಫೆನ್ಸ್ ಸೆಂಟ್ರಲ್ ಗೌರ್ಮೆಂಟ್ ಬಗ್ಗೆ ಸ್ಟಡಿ ಮಾಡೋದಿದ್ರಪ್ಪ ಅಂತಂದ್ರೆ ನಿಮಗಂತ ಸಪ್ರೇಟ್ ಆದಂಥ ಯೂಟ್ಯೂಬ್ ಚಾನಲ್ ಕೂಡ ಸ್ಟಾರ್ಟ್ ಮಾಡಿದ್ದೀವಿ. ಅದರಲ್ಲಿ ಕ್ಲಾಸ್ ಕೂಡ ಮ್ಯಾಥಮೆಟಿಕ್ಸ್, ರೀಸನಿಂಗ್, ಇಂಗ್ಲೀಷ್ ಪ್ರತಿಯೊಂದು ಕ್ಲಾಸ್ನಲ್ಲಿ ಅಚ್ಚುಕಟ್ಟಾಗಿ ಕನ್ನಡದಾಗ ತಿಳಿಸ್ತಾ ಇದ್ದೀವಿ. ಅಲ್ಲಿ ಕೂಡ ಹೋಗಿ ನೋಡ್ಕೊಡ್ರಿ. ಯೂಟ್ಯೂಬ್ ಚಾನಲ್ ಹೆಸರು ಪ್ಯಾರಾ ಮಿಲಿಟರಿಯನ್ ವಾರಿಯರ್ಸ್.